ಏನ್ ಸರ್ ಅಂದ್ರೆ ಸೇವೆ 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 ಒಂದಷ್ಟು ದಿನ ಕಲಾ ಸೇವೆ ಮಾಡಿದ್ರಿ, ತಾಯಿ ಸೇವೆ ಮಾಡಿದ್ರಿ, ಈಗ ಕೃಷಿ ಸೇವೆ ಮಾಡಕ್ ಶುರು ಮಾಡಿದ್ದೀರಾ. ನಾವು ಜೀವನ ಮಾಡೋದಕ್ಕೂ ನಾವೇನ್ ಮಾಡ್ತಾ ಇದೀವಿ, ತಮಿಳ್ನಾಡಿನಲ್ಲಿ ಅಷ್ಟು ಜಾಗ ಇದೆ, ಅದನ್ನ ಒಂದು ರಿಯಲ್ ಎಸ್ಟೇಟ್ ಇದ್ರ ತರ ನಾವು ಕನ್ವರ್ಟ್ ಮಾಡ್ಕೊಂಡು ನಮ್ಮ ಜಾಗನೇ ನಾವೇ ಅಪಾರ್ಟ್ಮೆಂಟ್ ವಿಲ್ಲಾ ಕಟ್ಟಿ ಸೇಲ್ ಮಾಡ್ತೀವಿ. ಒಂದು 35-40 ಸೈಟು ಇಲ್ಲ 50 ಸೈಟ್ 60 ಸೈಟ್ ಇರುತ್ತೆ. 1.25 ಎಕರೆಯಲ್ಲಿ ನಮ್ಮ ಶ್ರೀಮತಿ ಮಗ ಅಲ್ಲೇ ಇದ್ದಾರೆ. ಅದು ಅವರಿಗೆ ನಾವು ಬಿಟ್ಟು ಇದ್ ಮಾಡಿದೀವಿ. ಮಗ ಏನ್ ಮಾಡ್ತಿದ್ದಾರೆ ಸರ್? ಇದು ಸಾಫ್ಟ್ವೇರ್ ಇಂಜಿನಿಯರ್. ಅಜ್ಜಿ ಕನ್ಸನ್ನ ಈಡೇರಿಸಿದ್ರಂತೆ, ಇಂಜಿನಿಯರಿಂಗ್ ಮುಗಿಸಿ. ಅಜ್ಜಿದ್ ಬಹುದೊಡ್ಡ ಕನ್ಸಾಗಿತ್ತಂತೆ. ಅಜ್ಜಿ ಅವ್ರದ್ದು ದೊಡ್ಡ ಕನ್ಸಿತ್ತಂತೆ. ಖಂಡಿತ ಮೊಮ್ಮಗ ಇಂಜಿನಿಯರ್. ಹೌದ್ರಾ? ಅವ್ರ ಈ ಕಡೆ ಕೃಷಿ ಭೂಮಿ ಆ ತರದ್ ಒಲವಿದ್ಯಾ? ಒಲವು ಇದ್ರು ಕೂಡ ಅವ್ನ ವರ್ಕ್ ಲೋಡ್ ಅವ್ನಿಗೆ ತಲೆ ತಿಂದಾಗ್ತಾ ಇದೆ. ನೋಡಿದ್ವಿ, ಅದಕ್ಕೆ ಹೇಳಿದ್ ನಾವು ತುಂಬಾ ಟೆಕ್ನಾಲಜಿ ಒಳಗಡೆ ಮನುಷ್ಯ ಹೋಗ್ಬಿಟ್ರೆ ಅದು ಅಟ್ಲೀಸ್ಟ್ ಆ ಟೆಕ್ನಾಲಜಿ ಕೃಷಿಗೆ, ಭೂಮಿ ಡೆವಲಪ್ ಆಗೋದಕ್ಕೆ, ಆಮೇಲೆ ಎಷ್ಟೋ ಇದೆ ನೋಡ್ರಿ, ಕ್ಯಾನ್ಸರ್ ಟ್ರೀಟ್ಮೆಂಟ್, ನಾಟಿ ಮರದ ಚೆಕ್ಕೆದು ಅದು, ಆಮೇಲೆ ಲಕ್ಷ್ಮಣ್ ಫಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅಡ್ಡಿಗೆ ಸೊಪ್ಪು ಅಂತ ಬರುತ್ತೆ, ಅದು ಸುಮಾರು ಗಾಯಕ್ಕೂ ಹೆಲ್ಪ್ ಆಗುತ್ತೆ, ಒಳಗಡೆ ಇರ್ತಕ್ಕಂಥ ಗಾಯಕ್ಕೂ ಹೆಲ್ಪ್ ಆಗುತ್ತೆ ಸೊಪ್ಪು. ಅರ್ಥ ಆಯ್ತಾ? ಆಮೇಲೆ ಬ್ರಾಹ್ಮಿ ಅಂತ ಬರುತ್ತೆ ಆ ಎಲೆ, ಆ ಎಲೆನು ತುಂಬಾ ಬಳ್ಳಿನ ಬೆಳೆಸ್ಬೇಕು ನಾವು. ನಿಜಕ್ಕೂ ಅಂದ್ರೆ ಇಲ್ಲಿ ಕೇವಲ ತುಳಸಿ, ಶ್ರೀ ತುಳಸಿ, ವೈಜ್ಞಾನಿಕವಾಗೂ ಒಂದಷ್ಟು ಬೆಳೆಗಳನ್ನ ಬೆಳೆದಿದ್ದಾರೆ ಆರೋಗ್ಯಕ್ಕೆ. ನೀವು ಈಗ ಈ ಕೊರೋನಾ ತರ ಈ ವೀಸಿಂಗು ಇದೆಲ್ಲ ಬರುವಾಗ ಈ ಲೆಕ್ಕಿ ಸೊಪ್ಪು ಅಂತ ಬರ್ತದೆ, ಆ ಲೆಕ್ಕಿ ಸೊಪ್ಪಿನ ಒಂದು ಇದು ಮಾಡ್ಕೊಬೇಕು ನೀವು, ಹಬೆ ತಗೋಬೇಕು, ನೀರಲ್ಲಿ ಹಾಕ್ಬಿಟ್ಟು ಟವಲ್ ಹಾಕಿ ಇದ್ ಮಾಡ್ತಾರಲ್ಲ, ಅದ್ ತಗೊಂಡ್ಬಿಟ್ರೆ ನಿಮ್ಗೆ ಭಾರಿ ಒಳ್ಳೇದು. ನ್ಯಾಚುರಲ್ ಪ್ರೋಸೆಸ್ ಎಷ್ಟೆಲ್ಲ ಇದೆ ನಾವು ಮಾಡೋದಕ್ಕೆ. ಇದೇ ಮೆಡಿಸಿನಲ್ ವ್ಯಾಲ್ಯೂ ತುಂಬಾ ಇದೆ ಇವತ್ತು ಗಿಡ ಮರಗಳಿಗೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೇನೆ ಸಾಕು ನಿಜವಾಗ್ಲೂ. ಸರ್, ಈಗ ಅಮ್ಮವ್ರಾಯ್ತು, ನೀವಾಯ್ತು, ಈಗ ನಿಮ್ಮ ಫ್ಯಾಮಿಲಿಯಿಂದ ಯಾರಾದ್ರೂ ಬಣ್ಣದ ಲೋಕಕ್ಕೆ ಬರ್ತಾರ ಸರ್? ನಿಮ್ ಮಗ ಏನಾದ್ರು ಚಿತ್ರರಂಗ ಬರೋ ಕನ್ಸಿದ್ಯಾ? ನೋಡೋಣ, ನಾವು ಇದನ್ನ ರೆಡಿ ಮಾಡಿ ಹೊಸ ಕಲಾವಿದರನ್ನ ಅಮ್ಮವರ ಇದರಿಂದ ನಾವು, ಯಾಕಂದ್ರೆ ಸ್ಟಾರ್ ಮಕ್ಕಳು ಸ್ಟಾರ್ ಆಗ್ತಾರೆ ಅನ್ನುವಂಥದ್ದು ಒಂದಿದೆ. ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಉಲ್ಟಾ ಆಗ್ತಿದೆ, ಸ್ಟಾರ್ ಮಕ್ಕಳು ರೈತರಾಗ್ಲಿಕ್ಕೆ ಶುರು ಆಗಿದೆ. ನಾವು ರೈತರಾಗ್ಬೇಕು ಅಂತಾನೆ ಇಷ್ಟಪಡ್ತೀವಿ. ರೈತರ ಕಲ್ಯಾಣನೇ ನೋಡಿ, ಯಾರನ್ನ ಯಾರು ನೆನ್ಸ್ಕೊಳ್ಳೋದು ಈ ಭೂಮಿ ಮೇಲೆ ಕೊನೆವರೆಗೂ ನೆನ್ಸ್ಕೊಳ್ಳೋದು ಜೈ ಜವಾನ್ ಜೈ ಕಿಸಾನ್, ಜೈ ಕಲಾವಿದ ಅಂತ ಯಾರು ಹೇಳಲ್ಲ. ನಿಜ ನಿಜ. ಅದ ಇದ್ದಾಗ ಮಾತ್ರ, ಫೇಮ್ ಇದ್ದಾಗ ಮಾತ್ರ. ಆಮೇಲೆ ಹೋದ್ರೆ ನೀನ್ ಯಾರೋ ನಾನ್ ಯಾರೋ ಅನ್ನೋ ಹೋಗ್ಬಿಡುತ್ತೆ. ಪರ್ಸನಲ್ ಆಗಿ ಎಲ್ರಿಗೂ ಹೇಳೋದು ಏನು ಅಂತ ಹೇಳಿದ್ರೆ, ಅದಕ್ಕಿನ್ನ ಬೆಸ್ಟ್ ಯಾವ್ದು ಇಲ್ಲ. ಇಷ್ಟು